ಸೊ ನೇರವಾಗಿ ವಿಷಯಕ್ಕೆ ಬರಬೇಕಂದ್ರೆ ಫ್ರೆಶರ್ಸ್ ಯಾವ್ಯಾವ ರೀತಿಯಿಂದ ಜಾಬ್ ತೊಗೊಬೋದು. ತುಂಬ ಜನ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿಯನ್ನು ಮುಗಿಸಿ ಜಾಬ್ಸನ್ನು ಹುಡುಕ್ತಾ ಇರ್ತಾರೆ. ಅದರಲ್ಲೂ ಕೂಡ ಎಂಟ್ರಿ ಲೆವೆಲ್ ಜಾಬ್ ಸಿಗೋದಕ್ಕೆ ತುಂಬಾ ಕಷ್ಟ ಆಗಿದೆ. ತುಂಬ ಜನ ಒಂದು ಇಂಟರ್ವ್ಯೂ ಕೊಡೋದಕ್ಕೂ ಕೂಡ ಪರದಾಡ್ತಾ ಇದ್ದೀರಾ. ಹೀಗಾಗಿ ಫ್ರೆಶರ್ಸ್ ಜಾಬ್ ಪಡೆಯೋಕೆ ಯಾವ ಒಂದು ರೋಡ್ ಮ್ಯಾಪ್ ಅನ್ನು ಫಾಲೋ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಮೊದಲನೇ ವೇ ಯಾವ ರೀತಿ ಇರುತ್ತಂತಂದರೆ ನಾವು ವೆಬ್ಸೈಟ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಯಾವ್ಯಾವ ವೆಬ್ಸೈಟ್ ಅಂತ ನೋಡೋದಾದರೆ ಮೊದಲನೇದಾಗಿ freshers.voice.com ಅಂತ ಒಂದು ವೆಬ್ಸೈಟ್ ಇದೆ. ಅದ್ರ ಜೊತೆಗೆ ಫ್ರೆಶರ್ಸ್ ವರ್ಲ್ಡ್ ಅಂತ ಕೂಡ ನಾವು ನೋಡ್ಬೋದು. ಸೊ ಈ ರೀತಿಯ ವೆಬ್ಸೈಟ್ಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಕೂಡ ಮಾಡ್ಬೋದು. ಸೊ ಇದರಿಂದ ನಿಮಗೆ ಇಂಟರ್ವ್ಯೂನ ಒಂದು ಫಸ್ಟ್ ರೌಂಡ್ನ ಮೇಲ್ ಕೂಡ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದನ್ನು ಹೊರತುಪಡಿಸಿದ್ರೆ ನಾವು ಲಿಂಕ್ಡ್ಇನ್, ನೌಕರಿ ಅಂತಹ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಇರಬೇಕಾಗುತ್ತೆ ಹಾಗೂ ಪ್ರೊಫೈಲನ್ನು ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಲಿಂಕ್ಡ್ಇನ್ ಅಥವಾ ನೌಕರಿಯಲ್ಲಿ ಯಾವ ರೀತಿ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು ಅಂತ ನಮಗೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಸಿಗುತ್ತೆ. ಅಕಾರ್ಡಿಂಗ್ಲಿ ನೀವು ಪ್ರೊಫೈಲನ್ನು ಸೆಟ್ ಮಾಡಬೇಕಾಗುತ್ತೆ. ನಂತರ ಎವ್ರಿ ಟೈಮ್ ನಾವು ಜಾಬ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ರೊಫೈಲನ್ನು ಒಂದ್ಸಾರಿ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಇದರಿಂದ HR ಗಳಿಂದ ಕಾಲ್ ಬ್ಯಾಕ್ ಬರುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಥರ್ಡ್ ವೇ ಆಫ್ ಗೆಟಿಂಗ್ ಜಾಬ್ ಯಾವುದು ಅಂತಂದರೆ ರೆಫರಲ್ ಅನ್ನು ಕೇಳೋದು. ನೀವು ಲಿಂಕ್ಡ್ಇನ್ಗೆ ಹೋಗಿ ಜಾಬನ್ನು ಸರ್ಚ್ ಮಾಡಿದಾಗ ಯಾವುದಾದ್ರೂ ವ್ಯಾಕೆನ್ಸಿ ಕಂಡ್ರೆ ಆ ಒಂದು ಕಂಪನಿಯ ಒಂದು ಎಂಪ್ಲಾಯೀಸ್ಗೆ ನೀವು ರೆಫರಲನ್ನು ಕೇಳಬೇಕಾಗತ್ತೆ. ಸೊ ಯಾವ ರೀತಿ ಮೇಲ್ ಅಥವಾ ಮೆಸೇಜನ್ನು ಹಾಕಿ ಎಂಪ್ಲಾಯೀಸ್ಗಳಿಗೆ ರೆಫರಲನ್ನು ಕೇಳಬೇಕು ಅನ್ನೋದನ್ನು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ ಅಥವಾ ಇಂಟರ್ನೆಟ್ನಲ್ಲಿ ಕೂಡ ಸಿಗುತ್ತೆ. ಸೊ ಆ ರೀತಿ ನೀವು ಎಂಪ್ಲಾಯೀಸ್ಗಳಿಂದ ರೆಫರಲನ್ನು ಪಡೆದು ಡೈರೆಕ್ಟಾಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ಬೋದು. ಸೊ ಈ ಒಂದು 3 ವೇಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಗ್ಯಾರಂಟಿಯಾಗಿ ಜಾಬ್ ಸಿಗುತ್ತೆ ಅನ್ನೋದಕ್ಕಿಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.